ಇವತ್ತು ನಾಡಿನಾದ್ಯಂತ ಬಕ್ರೀದ್ ಹಬ್ಬ. ಬಕ್ರೀದ್ ವೇಳೆ ಕಲಬುರಗಿಯಲ್ಲಿ ಭಾರೀ ಹೈಡ್ರಾಮಾ ನಡೆದಿರುವಂತಹದ್ದು. ಜಗತ್ ವೃತ್ತದಿಂದ ದರ್ಗಾ ಏರಿಯಾ ಕಡೆ ನುಗ್ಗಲು ಈಗ ಯತ್ನ ಮಾಡಿರುವಂತಹದ್ದು. ಗೋವುಗಳ ಹತ್ಯೆ ತಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ. ಹಿಂದೂ ಕಾರ್ಯಕರ್ತರನ್ನ ತಡೆಯಲು ಪೊಲೀಸರ ಹರಸಾಹಸ. ಅಟ್ಟಾಡಿಸಿ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಂತಹ ಖಾಕಿ ಪಡೆ. ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್ ಸೇರಿ ಹಲವರು ವಶಕ್ಕೆ. ಇವತ್ತು ನಾಡಿನಾದ್ಯಂತ ಬಕ್ರೀದ್ ಹಬ್ಬದ ಒಂದು ವಾತಾವರಣ. ಈ ಒಂದು ಹಬ್ಬದ ವೇಳೆ, ಬಕ್ರೀದ್ ಹಬ್ಬದ ವೇಳೆ ಕಲಬುರಗಿಯಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದಿರುವಂತಹದ್ದು. ಜಗತ್ ವೃತ್ತದಿಂದ ದರ್ಗಾ ಏರಿಯಾ ಕಡೆ ಹಲವರು ನುಗ್ಗಲು ಪ್ರಯತ್ನ ಪಟ್ಟಿದ್ದಾರೆ. ಗೋವುಗಳ ಹತ್ಯೆ ತಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆದಿರುವಂತಹದ್ದು. ಹಿಂದೂ ಕಾರ್ಯಕರ್ತರನ್ನು ತಡೆಯಲು ಪೊಲೀಸರ ಹರಸಾಹಸ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಈ ಒಂದು ಘಟನೆ ಕಲಬುರಗಿಯಲ್ಲಿ ನಡೆದಿರುವಂತಹದ್ದು. ಬಿಜೆಪಿ ನಗರ ಅಧ್ಯಕ್ಷ, ಕಲಬುರಗಿಯ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಸೇರಿ ಹಲವರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಗೋವುಗಳ ಹತ್ಯೆಯನ್ನು ತಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿರುವಂತಹದ್ದು. ಯಾರು ಪ್ರತಿಭಟನೆ ಮಾಡಿರೋದು ಅಂತಂದರೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಹತ್ತಿಕ್ಕುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡಿರುವಂತಹದ್ದು. ಅಂದರೆ ಈಗಾಗಲೇ ಮಂಗಳೂರಿನಲ್ಲಿ ನಡೆದಂತಹ ಒಂದು ಗಲಾಟೆ ಅಥವಾ ಕೋಮು ಗಲಭೆ ಏನಿದೆಯಲ್ಲ, ಅದು ಕಲಬುರಗಿಯಲ್ಲಿ ರಿಪೀಟ್ ಆಗಬಾರ್ದು. ಸೊ ಹಾಗಾಗಿ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಅಲ್ಲಿ ಏನೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋ ದೃಷ್ಟಿಯಿಂದ ಮುಂಜಾಗೃತವಾಗಿ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಹಿಂದೂ ಕಾರ್ಯಕರ್ತರು ನುಗ್ಗಿ ಬರುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆ ಹಿಡಿಯುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಿರುವಂತಹದ್ದು. ಬಿಜೆಪಿ ನಗರ ಅಂದರೆ ಕಲಬುರಗಿಯ ಬಿಜೆಪಿ ನಗರ, ಕಲಬುರಗಿಯ ನಗರದ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಅವರನ್ನು ಈಗ ವಶಕ್ಕೆ ಕೂಡ ತೆಗೆದುಕೊಂಡಿರುವಂತಹದ್ದು. ದೊಡ್ಡ ಪ್ರಮಾಣದ ಗೋಗಳು ಬಂದ್ರು. ಕಾನೂನು ಅದ, ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇನ್ನು ಯಾವುದೇ ರೀತಿಯ ಗೋ ರಕ್ಷಣೆ ಕಾಣ್ತಾ ಇಲ್ಲ. ಕಾನೂನಿನ ಮೀರಿ ಗೋ ಹತ್ಯೆಯನ್ನು ನಡೀತಾ ಇದೆ.
ಅದಕ್ಕೋಸ್ಕರ ನಾವು ಗಡುವು ಮೇಲೆ ಗಡುವು ಕೊಟ್ಟಿದ್ವಿ. 22ನೇ ತಾರೀಕು ಅರ್ಜಿ ಕೊಟ್ಟಿದ್ವಿ. ಕಾರ್ಪೊರೇಷನ್ ಅವ್ರಿಗೆ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ, ಪೊಲೀಸ್ ಇಲಾಖೆಯವರಿಗೂ ಕೊಟ್ಟಿದ್ವಿ. ಅದಾದ ನಂತರ 25ನೇ ತಾರೀಕು ನಾವು ಗಡುವು ಕೊಟ್ಟಿದ್ವಿ. ಈ ವಿಷಯ ನಿಮಿತ್ತನೇ ಓಂ ನಗರದಲ್ಲಿ ನಮ್ಮ ಕಾರ್ಯಕರ್ತರನ್ನ ಹಿಡಿದಾಗ, ಗೋವಿನ ರಕ್ಷಣೆ ಮಾಡುವಾಗ ನಮ್ಮ ಕಾರ್ಯಕರ್ತರು ಹಿಡಿದ್ರು. ಈಚರ್ ಗಾಡಿಯಲ್ಲಿ ಬರುವಂಥ ವ್ಯಾನ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಗೋವುಗಳಿದ್ದು ಆ ರಕ್ಷಣೆ. ಎಸ್, ಬಕ್ರೀದ್ ವೇಳೆ ಕಲಬುರಗಿಯಲ್ಲಿ ಈಗ ಒಂದು ದೊಡ್ಡ ಹೈಡ್ರಾಮಾ ನಡೆದಿರುವಂತಹದ್ದು. ಜಗತ್ ವೃತ್ತದಿಂದ ದರ್ಗಾ ಏರಿಯಾ ಕಡೆ ನುಗ್ಗಲು ಪ್ರಯತ್ನ ಮಾಡ್ತಿದ್ದಂತಹ ಹಿಂದೂ ಕಾರ್ಯಕರ್ತರನ್ನು ಪೊಲೀಸರು ತಡೆಯುವಲ್ಲಿ ಈಗ ಯಶಸ್ವಿಯಾಗಿರುವಂತಹದ್ದು. ಹಿಂದೂ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡು ಅವರನ್ನು ವಿಚಾರಣೆ ಕೂಡ ಮಾಡ್ತಿರುವಂತಹದ್ದು. ಅಂದರೆ ಯಾವುದೇ ರೀತಿಯಾದಂಥಲ್ಲೂ ಕೂಡ ಗಲಾಟೆಗಳು ಆಗಬಾರ್ದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ. ಜೊತೆಗೆ ಹಿಂದೂ ಕಾರ್ಯಕರ್ತರು ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ರು ಅಂತಂದರೆ, ಗೋವುಗಳ ಹತ್ಯೆಯನ್ನು ತಡಿಬೇಕು ಅಂತೇಳಿ ಆಗ್ರಹಿಸಿ ಈಗ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. BJP ನಗರ ಅಧ್ಯಕ್ಷ ಚಂದು ಪಾಟೀಲ್ ಸೇರಿ ಒಟ್ಟು ಹಲವರನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂತಹದ್ದು. ಎಸ್, ಈ ಒಂದು ಘಟನೆ ನಡೆದಿರುವಂತಹದ್ದು ಕಲಬುರಗಿಯಲ್ಲಿ. ಎಸ್, ಮಂಗಳೂರಲ್ಲಿ ಮೊನ್ನೆಯಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಆಗಿತ್ತು. ಅದೇ ಮಾದರಿಯಲ್ಲಿ ಅದೇ ರೀತಿ ಕಲಬುರಗಿಯಲ್ಲೂ ಕೂಡ ಆಗುವಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.